Separation. ಪ್ರತ್ಯೇಕತೆ. Separation means setting apart from something. ಪ್ರತ್ಯೇಕತೆ ಅಂತಂದ್ರೆ ಅದು ಪ್ರತ್ಯೇಕಿಸಲ್ಪಡುವಂಥದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಯಾವುದೋ ಒಂದು ವಿಷಯದಿಂದ ಪ್ರತ್ಯೇಕಿಸಲ್ಪಡುವಂಥದ್ದು ಎಂಬುದಾಗಿ ನೋಡುತ್ತೇವೆ. Right from the beginning to the end, ಆದಿಯಿಂದ ಅಂತ್ಯದವರೆಗೂ Bible speaks of separation. ಸತ್ಯವೇದವು ಪ್ರತ್ಯೇಕತೆ ಬಗ್ಗೆ ಮಾತಾಡುತ್ತದೆ. Separation is God's own character. ಪ್ರತ್ಯೇಕತೆ ದೇವರ ಒಂದು ವ್ಯಕ್ತಿತ್ವವಾಗಿದೆ. He separated himself from the so-called dead gods and manifested himself as a living and eternal God. ಇಲ್ಲಿವರೆಗೂ ದೇವರು ತಾನು ಇಲ್ಲಿವರೆಗೂ ಈ ಲೋಕದಲ್ಲಿ ಕರೆಯಲ್ಪಟ್ಟಂತಹ ಸತ್ತ ದೇವರುಗಳಿಂದ ಮತ್ತು ವಿಗ್ರಹಗಳಿಂದ ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡು ಆತನು ಶಾಶ್ವತ ದೇವರೆಂಬುದಾಗಿ ನಿರೂಪಿಸಿಕೊಂಡಿದ್ದಾನೆ. Separation means separating sheep from goats. ಪ್ರತ್ಯೇಕತೆ ಎಂಬುದಾಗಿ ನೋಡುವಾಗ ಆಡುಗಳನ್ನು ಕುರಿಗಳನ್ನು ಬೇರ್ಪಡಿಸುವಂಥದ್ದು. Wheat from weeds. ಗೋಧಿಯಿಂದ ಅಣಜಿಯನ್ನು ಬೇರ್ಪಡಿಸುವಂಥದ್ದು. Separating believer from unbelievers. ವಿಶ್ವಾಸಗಳನ್ನು ಅವಿಶ್ವಾಸಗಳನ್ನು ಬೇರ್ಪಡಿಸುವಂಥದ್ದು. Separating believer from the world. ಈ ಲೋಕದಿಂದ ವಿಶ್ವಾಸಿಗಳನ್ನು ಬೇರ್ಪಡಿಸುವಂಥದ್ದಾಗಿದೆ. Separating the temple of God from the idols. ಈ ಲೋಕದ ವಿಗ್ರಹಗಳ ದೇವಸ್ಥಾನದಿಂದ ದೇವರ ಆಲಯವನ್ನು ಬೇರ್ಪಡಿಸುವಂಥದ್ದಾಗಿದೆ. As believers we are living in the days of mixture. ಆದರೆ ವಿಶ್ವಾಸಿಗಳಾದ ನಾವು ಈ ಲೋಕದ ಕಲಬೆರಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. Compromise and confusion. ಅಂದರೆ ನಮ್ಮನ್ನು ನಾವು ಆ ಲೋಕದೊಂದಿಗೆ ರಾಜಿ ಮಾಡಿಕೊಂಡು ಮತ್ತು ಗೊಂದಲದಿಂದ ನಾವು ಕೂಡಿದವರಾಗಿದ್ದೇವೆ. 90% of Christians have compromised their life with the world. 90% ಈ ಲೋಕದ ವಿಶ್ವಾಸಿಗಳು ತಮ್ಮನ್ನು ತಾವು ಲೋಕದವರೊಂದಿಗೆ ಕಲಬೆರಕೆಯನ್ನು ಮಾಡಿಕೊಂಡು ಅವರು ಜೀವಿಸ್ತಾ ಇದ್ದಾರೆ. Knowingly or unknowingly we yoke with unbelievers and the world. ತಿಳಿಯದೆ ನಾವು ಅನೇಕ ವಿಷಯಗಳಲ್ಲಿ ಅವಿಶ್ವಾಸಿಗಳೊಂದಿಗೆ ಸೇರಿ ಇಜ್ಜೋಡಾಗಿ ನಾವು ನಡೆಯುತ್ತಾ ಇದ್ದೇವೆ. Separation we are talking about is not like a Pharisee. ಪ್ರತ್ಯೇಕತೆ ಎಂಬುದಾಗಿ ನೋಡುವಾಗ ಫರಿಸಾಯರಿಗೆ ಇದ್ದಂತ ಪ್ರತ್ಯೇಕತೆ ಅಲ್ಲ ಇಲ್ಲಿ ಮಾತಾಡುವಂತದ್ದು. But when Jesus Christ lived on this earth, ದೇವರು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ he lived a life of separation. ಆತನು ಪ್ರತ್ಯೇಕವಾಗಿ ಆತನು ಜೀವಿಸುತ್ತಾ ಬಂದನು ಪ್ರಿಯರೇ. He lived a life of separation from the world. ಈ ಲೋಕದಲ್ಲಿ ಆತನು ಪ್ರತ್ಯೇಕದಿಂದ ಜೀವಿಸುತ್ತಾ ಆತನು ಬಂದನು. He taught his disciples to live a life of separation. ಅದೇ ರೀತಿಯಾಗಿ ತನ್ನ ಶಿಷ್ಯರಿಗೂ ಕೂಡ ಪ್ರತ್ಯೇಕದ ಜೀವಿತದ ಬಗ್ಗೆ ಆತನು ಕಲಿಸಿಕೊಟ್ಟನು. When we see the word of God, ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ God separated light from the darkness. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಕತ್ತಲೆಯಿಂದ ಆತನು ನಮ್ಮನ್ನು ಬಿಡಿಸಿದನು, ಪ್ರತ್ಯೇಕಿಸಿದನು. God separated waters of earth and sky. ಆತನು ದೇವರು ನೀರನ್ನು ಮತ್ತು ಆಕಾಶವನ್ನು ಬೇರೆಪಡಿಸಿದನು. God separated day and night. ಆತನು ಹಗಲನ್ನು ಇರುಳನ್ನು ಬೇರೆಪಡಿಸಿದ್ದಾನೆ. God separated the tree of life from the tree of good and bad. ದೇವರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರವನ್ನು ಆತನು ಬೇರೆ ಬೇರೆಯಾಗಿ ಇಟ್ಟಿದ್ದನು. God said, my spirit will not contend with man's because he is mortal. ಮನುಷ್ಯನು ಲಯವಾಗಿ ಹೋಗುವಂತವನು ಆದುದರಿಂದ ನನ್ನ ಆತ್ಮವು ಮನುಷ್ಯನಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಎಂಬುದಾಗಿ ಆತನು ಎನಿಸಿಕೊಂಡನು. So he sent out man from his presence. ಆದುದರಿಂದ ದೇವರು ಮನುಷ್ಯನನ್ನು ತನ್ನ ಪ್ರಸನ್ನತೆಯಿಂದ ಹೊರಗೆ ತಳ್ಳಿದನು ಪ್ರಿಯರೇ. God separated Noah and his family from the wicked people. ಈ ಲೋಕದ ದುಷ್ಟ ಜನಗಳಿಂದ ನೋವನನ್ನು ಆತನ ಕುಟುಂಬವನ್ನು ದೇವರು ಪ್ರತ್ಯೇಕಪಡಿಸಿದನು. God separated Abraham from his Gentile race and chosen him to bring about God's nation through him. ದೇವರು ಅನ್ಯ ಜನಗಳ ಮಧ್ಯದಿಂದ ಅಬ್ರಾಮನನ್ನು ಪ್ರತ್ಯೇಕಿಸಿ ತನ್ನ ಜನಾಂಗವಾಗುವಂತೆ ಅಬ್ರಾಮನನ್ನು ಮಾಡಿದನು. Moses, when he met God, ಮೋಶೆಯು ದೇವರನ್ನು ಭೇಟಿಯಾದಾಗ at the Mount Horeb ಬೆಟ್ಟದಲ್ಲಿ in the burning bush, ಉರಿಯುವ ಬೆಂಕಿಯೋಪಾದಿಯಲ್ಲಿ God made him remove his shoes and separated him in his holy space. ದೇವರು ಅಲ್ಲಿ ನಿನ್ನ ಕರೆಗಳನ್ನು ತೆಗೆದು ನೀನು ಬೆಟ್ಟದ ಮೇಲೆ ಬಾ ಎಂದು ಹೇಳಿ ಆತನನ್ನು ಪ್ರತ್ಯೇಕಪಡಿಸಿದನು. God separated Israelites from the pestilence he brought on Egyptians. ಐಗುಪ್ತ ದೇಶದ ದಾಸತ್ವದಿಂದ ಇಸ್ರಾಯೇಲರನ್ನು ಆತನು ಪ್ರತ್ಯೇಕಪಡಿಸಿದನು. Please read Exodus 8th chapter 22-23. ಯಾರಾದರೂ ದಯವಿಟ್ಟು ವಿಮೋಚನ ಕಾಂಡ 8ನೇ ಅಧ್ಯಾಯ 23ನೇ ವಚನ 22-23 22ನೇ ವಚನ 23ನೇ ವಚನ.
Okay. God said to Pharaoh, ಕರ್ತನು ದೇವರು ಫರೋವನಿಗೆ ಹೇಳುತ್ತಾನೆ, I will make a distinction between my people and your people. ನನ್ನ ಜನರೊಂದಿಗೆ ನಿನ್ನ ಜನರೊಂದಿಗೆ ವ್ಯತ್ಯಾಸ ಮಾಡುತ್ತೇನೆ ಎಂಬುದಾಗಿ ಫರೋವನಿಗೆ ಹೇಳುತ್ತಾನೆ. God always keeps distinction between a believer and an unbeliever. ದೇವರು ಯಾವಾಗಲೂ ಆತನು ವ್ಯತ್ಯಾಸದ ಜೀವಿತವನ್ನು ತರುತ್ತಾನೆ ವಿಶ್ವಾಸಿಗಳಿಗೂ ಮತ್ತು ಅವಿಶ್ವಾಸಿಗಳಿಗೂ. God brought total darkness over Egypt for 3 days. ದೇವರು ಐಗುಪ್ತ ದೇಶದಲ್ಲಿ 3 ದಿನ ಕತ್ತಲೆಯನ್ನು ಸಂಪೂರ್ಣವಾದ ಕತ್ತಲೆಯನ್ನು ಬರಮಾಡುತ್ತಾನೆ. But God separated Israelites and kept the light in their place where they lived. ಆದರೆ ಇಸ್ರಾಯೇಲರು ಜೀವಿಸುವಂತ ಸ್ಥಳದಲ್ಲಿ ದೇವರು ಬೆಳಕನ್ನು ಇಟ್ಟಿದ್ದನು ಪ್ರಿಯರೇ. God destroyed all the firstborn of the Egypt, but separated Israelites and saved them on seeing the blood appended to the doors. ಆದರೆ ಐಗುಪ್ತ ದೇಶದಲ್ಲಿ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಸಂಹರಿಸಿ ಇಸ್ರಾಯೇಲರ ದೇಶದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಇಸ್ರಾಯೇಲರ ಒಂದು ಮನೆಯ ಬಾಗಿಲಿನ ರಕ್ತದ ಪಟ್ಟಿಯನ್ನು ರಕ್ತದ ಗುರುತನ್ನು ನೋಡಿ ಯಾರ್ಯಾರು ನೋಡ್ತಾರೋ ಅವರನ್ನು ಸಂಹರಿಸದೆ ಆತನು ಬಿಟ್ಟನು. If you are saved and washed by the blood of Christ, ನೀನು ನಿಜವಾಗಲೂ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿದ್ದರೆ, God makes you a holy people, ದೇವರು ನಿನ್ನನ್ನು ಪರಿಶುದ್ಧ ಜನವನ್ನಾಗಿ ಮಾಡುತ್ತಾನೆ, and separates you from the world. ದೇವರು ನಿನ್ನನ್ನು ಈ ಲೋಕದಿಂದ ಪ್ರತ್ಯೇಕಿಸುತ್ತಾನೆ. Having seen all these instances, ಈ ವಿಚಾರಗಳನ್ನೆಲ್ಲ ನಾವು ನೋಡುವಾಗ how do we understand separation? ನಾವು ಯಾವ ರೀತಿಯಾಗಿ ಪ್ರತ್ಯೇಕತೆ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೇವೆ? Separation does not means isolation. ಪ್ರತ್ಯೇಕತೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಜೀವಿತದಿಂದ ಪ್ರತ್ಯೇಕವಾಗುವಂತದಲ್ಲ. But separation is really an insulation. ಇದೇನೆಂದರೆ ಒಂದು ಪವಿತ್ರತ್ವವನ್ನು ಧರಿಸಿಕೊಳ್ಳುವಂತದ್ದಾಗಿದೆ. We are not to seclude ourselves from the world. ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಿಂದ ಬೇರ್ಪಡುವಂತದಲ್ಲ. We live in this world in midst of sinners and worldly people. ಈ ಲೋಕದಲ್ಲಿ ನಾವು ಪಾಪಿಗಳ ಮಧ್ಯೆ ಅಯೋಗ್ಯರ ಮಧ್ಯೆ ನಾವು ಜೀವಿಸ್ತಾ ಇದ್ದೇವೆ. But we cover ourselves by the spiritual insulation which resists the evil things of this world. ಈ ಲೋಕದ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬಾರದಂತೆ, ಈ ಲೋಕದ ದುಷ್ಟ ಆಲೋಚನೆಗಳು ನಮ್ಮಲ್ಲಿ ಬಾರದಂತೆ ದೇವರ ಒಂದು ಆತ್ಮದಿಂದ ನಾವು ಧರಿಸಿಕೊಂಡು ಜೀವಿಸುವವರಾಗಿರಬೇಕು ಪ್ರಿಯರೇ. As you know, the electric cable has outer rubber cover or insulation which protects us from getting shock even though electricity runs in the cable. ವಿದ್ಯುತ್ ತಂತಿಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅದು ಹೊರಗಡೆ ರಬ್ಬರ್ ಇಂದ ಅದು ಕವರ್ ಆಗಿರುತ್ತದೆ. ಅದನ್ನು ಕರೆಂಟ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಆ ವೈರನ್ನು ಮುಟ್ಟಿದಾಗ ನಮಗೆ ಏನೂ ಆಗುವುದಿಲ್ಲ. In the same way, a believer, even though he lives among the worldly people, he keeps himself from being polluted by the world. ಅದೇ ರೀತಿಯಾಗಿ ಒಬ್ಬ ವಿಶ್ವಾಸಿಯು ಈ ಲೋಕದವರ ಮಧ್ಯದಲ್ಲಿ ಕೆಟ್ಟು ಹೋದ ಪ್ರಪಂಚದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಅವನು ಈ ಆತ್ಮೀಯ ಜೀವಿತವನ್ನು ಧರಿಸಿಕೊಂಡಾಗ, ಅವನು ಆತ್ಮೀಯ ಜೀವಿತವನ್ನು ತುಂಬಿಕೊಂಡಿದ್ದಾಗ ಅವನು ಈ ಲೋಕದಲ್ಲಿ ಕೆಟ್ಟು ಹೋಗದಂತೆ ತನ್ನನ್ನು ತಾನು ಜಾಗೃತೆಯಿಂದ ಪ್ರತ್ಯೇಕದಿಂದ ಜೀವಿಸುತ್ತಾನೆ. James 1:27. ಯಾಕೋಬರ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. It says there, a pure and undefiled godliness is to keep oneself unspotted from the world. ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. Paul speaks of the importance of separation in believer's life. ಪೌಲನು ಕೂಡ ಪ್ರತ್ಯೇಕವಾದ ಜೀವಿತದ ಬಗ್ಗೆ ವಿಶ್ವಾಸಿಗಳಿಗೆ ತಿಳಿಸುತ್ತಾನೆ. 1 Corinthians 6:19-20 as we read already. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ 20ನೇ ವಚನದಲ್ಲಿ ನೋಡುವಾಗ he says, do you not know that your body is a temple of the Holy Spirit? ನೀವು ನಿಮಗೆ ನಿಮ್ಮ ದೇಹವು ದೇವರಿಗೆ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದು? Who is in you, whom you have received from God. ನೀವು ಯಾರನ್ನು ನೀವು ಅಂಗೀಕರಿಸಿಕೊಂಡಿದ್ದೀರಾ, ಯಾರನ್ನು ನೀವು ಹೊಂದಿಕೊಂಡಿದ್ದೀರಾ ನಿಮಗೆ ತಿಳಿಯದು. You are not of your own. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. You have been bought at a price. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. Therefore glorify God. ಆದ್ದರಿಂದ ದೇವರನ್ನು ಮಹಿಮೆಪಡಿಸುವವರಾಗಿರ್ರಿ. With your body. ನಿಮ್ಮ ದೇಹದಲ್ಲಿ ದೇವರನ್ನು ಪ್ರಚುರಪಡಿಸುವವರು ಮಹಿಮೆಪಡಿಸುವವರಾಗಿರ್ರಿ. Paul says, I have not freedom, I have got freedom to do everything.
ನನಗೆ ಸ್ವಾತಂತ್ರ್ಯ ಉಂಟು. ಪೌಲನು ಹೇಳ್ತಾನೆ, ನನಗೆ ಎಲ್ಲವೂ ಸ್ವಾತಂತ್ರ್ಯ ಉಂಟು ಎಲ್ಲವನ್ನು ಮಾಡುವುದಕ್ಕೆ. Everything is permissible for me. ನನಗೆ ಎಲ್ಲವನ್ನು ಮಾಡುವುದಕ್ಕೆ ಅವಕಾಶಗಳು ಉಂಟು. But not everything is beneficial for me. ಎಲ್ಲವೂ ನನಗೆ ಅವಕಾಶಗಳನ್ನು ಕೊಡುವಂತದ್ದಲ್ಲ, ಎಲ್ಲವೂ ಸರಿಯಾಗುವುದಂತಲ್ಲ. I don't want to involve myself in unworthy things. ನನ್ನನ್ನು ನಾನು ಈ ಲೋಕದಲ್ಲಿ ಸೇರಿ ಅಶುದ್ಧ ಪಡಿಸಿಕೊಳ್ಳಲಾರೆನು ನಾನು. Every believer has to show his separation when the worldly things mixes into his spiritual life. ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿಯು ಲೋಕದವರೊಂದಿಗೆ ಸೇರಿ ಕಲಬೆರಕೆ ಆಗುವಂತಹ ಸಂದರ್ಭದಲ್ಲಿ ಅವನು ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡವನು ಎಂಬುದಾಗಿ ಲೋಕದವರೊಂದಿಗೆ ತಿಳಿಸಬೇಕಾಗಿದೆ ಪ್ರಿಯರೇ. Because this body is consecrated to the Lord. ಆದರೆ ಈ ದೇವರಿಗೆ ಗರ್ಭಗುಡಿಯಾಗಿದೆ. You are not your own. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. You are brought with a price. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. Therefore you have to honor God with your body. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರಿಗೆ ಘನಮಾನ ಮಹಿಮೆಗಳನ್ನು ಸಲ್ಲಿಸುವವರಾಗಿರಬೇಕು. Representing God's holiness in your life. ದೇವರ ಒಂದು ಪರಿಶುದ್ಧತೆಯನ್ನು ನಮ್ಮ ಜೀವಿತದಲ್ಲಿ ತೋರಿಸಬೇಕಾಗಿದೆ ಪ್ರಿಯರೇ. In Romans 6th chapter, ರೋಮರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ Paul speaks how separation takes place in a believer's life. ಯಾವ ರೀತಿಯಾಗಿ ಪ್ರತ್ಯೇಕದ ಜೀವಿತದ ಬಗ್ಗೆ ಕಾರ್ಯ ನಡೆಯುತ್ತದೆ ಎಂಬುದಾಗಿ ಪೌಲನು ಈ ವಾಕ್ಯದಲ್ಲಿ ನೋಡುತ್ತೇವೆ. When a believer is saved and baptized in water, ಒಬ್ಬ ವಿಶ್ವಾಸಿಯು ರಕ್ಷಣೆ ಹೊಂದಿ ಅವನು ದೀಕ್ಷಾಸ್ನಾನವನ್ನು ಪಡೆಕೊಂಡಾಗ believer puts on the garment of separation. ಪ್ರತ್ಯೇಕತೆ ಎಂಬ ವಸ್ತ್ರವನ್ನು ಅವನು ಧರಿಸಿಕೊಳ್ಳುತ್ತಾನೆ. That means as soon as he is baptized, he counts himself dead to sin and alive with God. ಅವನು ಯಾವಾಗ ನೀರಿನಿಂದ ಮೇಲಕ್ಕೆ ಬರುತ್ತಾನೋ, ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ಅವನು ಪಾಪದ ಪಾಲಿಗೆ ಸತ್ತು ಇನ್ನು ಮೇಲೆ ಜೀವಿಸುವುದಾದರೆ ಕರ್ತನಿಗೋಸ್ಕರ ಜೀವಿಸುವವನಾಗಿರುತ್ತಾನೆ. Galatians 3:27 says, ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, all of you who were baptized into Christ have clothed yourself with Christ. ದೀಕ್ಷಾಸ್ನಾನ ಮಾಡಿಸಿಕೊಂಡವರೆಲ್ಲರೂ ಕ್ರಿಸ್ತನಲ್ಲಿ ಸೇರುವುದಕ್ಕೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಾರೆ. ಕ್ರಿಸ್ತನನ್ನು ಧರಿಸಿಕೊಂಡಿರಿ. Yes, we understand here that an insulation covers us with separation from the world. ಈ ಪ್ರತ್ಯೇಕದ ಜೀವಿತೆಯು ಧರಿಸಿಕೊಂಡಾಗ ನಮ್ಮನ್ನು ಈ ಲೋಕದವರೊಂದಿಗೆ ಪ್ರತ್ಯೇಕ ಪಡಿಸುವಂತದ್ದಾಗಿದೆ. In every day of our Christian life, ನಮ್ಮ ಪ್ರತಿದಿನ ಕ್ರೈಸ್ತವ ಜೀವಿತದಲ್ಲಿ we need to examine ourselves, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. whether we are living for the Lord, ನಾವು ಕರ್ತನಿಗೋಸ್ಕರ ನಾವು ಜೀವಿಸ್ತಾ ಇದ್ದೇವಾ, or our life is deviating from the separation and mixed with the world. ಆಗಾಗದೆ ನಾವು ಲೋಕದವರೊಂದಿಗೆ ಸೇರಿ ಇಜ್ಜೋಡಾಗಿ ನಾವು ಕಲಬೆರಕೆಯಿಂದ ನಾವು ಜೀವಿಸ್ತಾ ಇದ್ದೇವಾ. Separation can be understood from the following points. ಪ್ರತ್ಯೇಕತೆ ಜೀವಿತ ಎಂಬುದಾಗಿ ನೋಡುವಾಗ ಕೆಲವೊಂದು ಅಂಶಗಳನ್ನು ನಾವು ನೋಡಿಕೊಳ್ಳೋಣ. Separation means consecration. ಪ್ರತ್ಯೇಕತೆ ಅಂದರೆ ಸಮರ್ಪಿಸುವಂತಹ ಜೀವಿತವಾಗಿದೆ. Exodus 13 first verse. ವಿಮೋಚನಕಾಂಡ 13ನೇ ಅಧ್ಯಾಯ 1ನೇ ವಚನ. The Lord said to Moses, ದೇವರು ಮೋಶೆಗೆ ಹೇಳುತ್ತಾನೆ, consecrate to me every firstborn male. ಎಲ್ಲ ಚೊಚ್ಚಲವಾದುದನ್ನು ನನಗೆ ಸಮರ್ಪಿಸಬೇಕು ಎಂಬುದಾಗಿ. The first offspring of every womb among the Israelites belong to me. ಪ್ರಥಮ ಗರ್ಭವನ್ನು ಅಂದರೆ ಚೊಚ್ಚಲಾಗಿ ಹುಟ್ಟಿರುವುದೆಲ್ಲವೂ ನನಗೆ ಮೀಸಲಾಗಿಡಬೇಕು ಎಂಬುದಾಗಿ. Because they have been saved by the Lord. ಯಾಕಂದ್ರೆ ಅವರು ದೇವರಿಂದ ರಕ್ಷಿಸಲ್ಪಟ್ಟವರಾಗಿದ್ದಾರೆ. Among the firstborn animals, ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿ ಪಶುಗಳಲ್ಲಿಯೂ ಕೂಡ pure animals without any defect, ಯಾವುದೇ ರೀತಿ ಕಳಂಕ ಇಲ್ಲದಂತೆ ಯಾವುದೇ ರೀತಿ ಕೊಳುಕಿಲ್ಲದಂತ ಆ ಒಂದು ಪಶುಗಳಲ್ಲಿ ಕೂಡ had to be sacrificed to the Lord. ಅದನ್ನು ಕೂಡ ದೇವರಿಗೆ ಯಜ್ಞವಾಗಿ ಸಮರ್ಪಿಸಬೇಕಾಗಿದೆ. But here donkey is an unclean animal. ಆದರೆ ಇಲ್ಲಿ ನಾವು ನೋಡ್ತೇವೆ, ವಾಕ್ಯದಲ್ಲಿ ನೋಡ್ತೇವೆ, ಕತ್ತೆಯು ಅದು ಅಶುದ್ಧವಾದಂತ ಪ್ರಾಣಿಯಾಗಿದೆ. It is not feasible to be offered to the Lord. ದೇವರಿಗೆ ಸಮರ್ಪಿಸುವಂತದ್ದು, ಅದು ಯಜ್ಞವಾಗಿ ಸಮರ್ಪಿಸುವಂತದ್ದು ಸರಿಯಾದದ್ದು ಅಲ್ಲ ಅದು. But if in donkey's place a clean and pure lamb is sacrificed, ಇನ್ನು ಆ ಕತ್ತೆಯ ಬದಲಾಗಿ ಒಳ್ಳೆಯ ಮತ್ತು ಶುದ್ಧವಾದ ಕುರಿಯನ್ನು ಸಮರ್ಪಿಸುವಾಗ that donkey could be released and for freedom. ಆವಾಗ ಈ ಕತ್ತೆಯು ಬಿಡಿಸಲ್ಪಡುತ್ತದೆ. This was called the atonement. ಇದನ್ನ ನಾವು ಹೇಳ್ತೇವೆ ಪ್ರಾಯಶ್ಚಿತ್ತ ಯಜ್ಞ ಎಂಬುದಾಗಿ ನಾವು ಕರೆಯುತ್ತೇವೆ. Or otherwise, ಅದಾಗದರೆ the donkey should be killed by breaking its neck. ಅದು ಮಾತ್ರವಲ್ಲದೆ ಹಾಗಾಗದ ಹೋದರೆ ಈ ಒಂದು ಕತ್ತೆಯನ್ನು
ಕುತ್ತಿಗೆ ಮುರಿದು ಸಾಯಿಸಬೇಕಾಗಿದೆ. This was the system in between redemption and destruction. ಈ ಒಂದು ಪದ್ಧತಿಯು ವಿಮೋಚನೆಗೂ ಮತ್ತು ನಾಶನಕ್ಕೂ ಇರುವಂತ ಪದ್ಧತಿಯಾಗಿತ್ತು. A substitute had to die in place of a thing to be redeemed. ಯಾವುದೋ ಒಂದು ವಿಷಯ, ಯಾರೋ ಒಂದು ಬಿಡಿಸಬೇಕಾದರೆ ಯಾರಾದರೂ ಒಬ್ಬರು ಸಾಯಲೇಬೇಕಾಗಿತ್ತು. What do we understand by this? ಇದರಿಂದ ನಾವು ಏನು ತಿಳ್ಕೊಳ್ಳುತ್ತೇವೆ? We were unclean animals like donkey. ನಾವು ಅಶುದ್ಧರಾದವರು, ಕತ್ತೆ ಹಾಗೆ ಅಶುದ್ಧವಾದಂತಹವರು ನಾವಾಗಿದ್ದೇವೆ. We had no hope. ನಮ್ಮಲ್ಲಿ ಯಾವುದೇ ರೀತಿ ನಿರೀಕ್ಷೆ ಇಲ್ಲ. We had to die eternally for our sins and go to hell. ನಮ್ಮ ಪಾಪದ ಪಾಲಿಗೆ ನಾವು ನಿತ್ಯ ನಾಶನದಿಂದ ನಾವು ಸಾಯಲೇಬೇಕಾದವರು ನಾವು. But the Lord Jesus Christ gave himself as a substitute for our sins and saved us through his blood. ನಮ್ಮ ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಪಾಪದ ಪಾಲಿಗೆ ಆತನು ಸತ್ತನು, ನಮ್ಮನ್ನು ನಾಶನದಿಂದ ಆತನು ತಪ್ಪಿಸಿದನು. ಪ್ರಿಯರೇ, whenever God sees us, ನಮ್ಮನ್ನು ಕರ್ತನು ನೋಡುವಾಗ he considers that we are cleansed in the blood of Jesus Christ, ನಾವು ದೇವರ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಆತನು ನಮ್ಮನ್ನು ನೋಡುತ್ತಾನೆ. which makes us acceptable to the presence of the Lord. ದೇವರ ಒಂದು ಸನ್ನಿಧಾನದಲ್ಲಿ ದೇವರಿಗೆ ಅಂಗೀಕರಿಸಲ್ಪಟ್ಟವರು ನಾವಾಗಿದ್ದೇವೆ. We are completely consecrated to the Lord Jesus as he has brought us with a price. ದೇವರು ನಮ್ಮನ್ನು ತನ್ನ ದೊಡ್ಡದಾದ ಬೆಲೆಯುಳ್ಳ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಪ್ರಿಯರೇ, we need to live a consecrated life to the Lord. ನಾವು ಆ ದೇವರಿಗೆ ಅಂಗೀಕರಿಸಲ್ಪಟ್ಟಂತಹ ಪ್ರತ್ಯೇಕವಾದ ಜನಾಂಗದವರಾಗಿ ನಾವು ಜೀವಿಸಬೇಕಾಗಿದೆ. which shows that we are separated to the Lord and to honor him. ನಾವು ಈ ಒಂದು ಪದ್ಧತಿಯು ನಾವು ಹೇಗೆ ನಾವು ಪ್ರತ್ಯೇಕವಾದ ಜನರು, ನಾವು ಶುದ್ಧರಾದ ಜನರು, ಕರ್ತನಿಗೆ ಮೀಸಲಾದ ಜನರು ಎಂಬುದಾಗಿ ತೋರಿಸುತ್ತದೆ. We need to honor him, glorify him through our lives and serve him with utmost dedication. ನಾವು ತುಂಬಾ ಮೀಸಲಾಗಿಯೂ ದೇವರಿಗೆ ಎಚ್ಚರಿಕೆಯಿಂದ ಮೀಸಲಾಗಿಯೂ ನಾವು ದೇವರು ನಮ್ಮ ಜೀವಿತದಲ್ಲಿ ಪ್ರತಿದಿನ ಮೀಸಲಾದ ಜನಾಂಗವಾಗಿ ನಾವು ಜೀವಿಸಬೇಕಾಗಿದೆ. ಪ್ರಿಯರೇ, Romans 12:1-2 ರೋಮಪುರ ಪತ್ರಿಕೆ 12ನೇ 1ನೇ ವಚನದಲ್ಲಿ ನಾವು ನೋಡುವಾಗ, therefore my brethren, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, please read that somebody. Paul speaks of separation of a believer in 2 Corinthians 6th chapter 14-18. ಪೌಲನು ಒಬ್ಬ ವಿಶ್ವಾಸಿಯ ಪ್ರತ್ಯೇಕದ ಜೀವಿತದ ಬಗ್ಗೆ 2 ಕೊರಿಂಥ ಪತ್ರಿಕೆ 6ನೇ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. Do not be yoked together with unbelievers. ಅನ್ಯ ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. What do righteousness and wickedness have in common? ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? What fellowship can light and darkness have? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? What harmony is there between Christ and Satan? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? What does a believer have in common with an unbeliever? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? What agreement is there between temple of God and idols? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. Therefore it says, come out from them and be separate to the Lord. ಆದ್ದರಿಂದ ಅವರಿಂದ ಪ್ರತ್ಯೇಕಿಸಿಕೊಂಡು ನೀವು ಪ್ರತ್ಯೇಕವಾದ ಜೀವಿತವನ್ನು ಜೀವಿಸಿರಿ. 1 Peter 2nd chapter 5th and 9th verse. 1 ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವಾಗ, you are like living stones being built into the spiritual house to be a holy priesthood. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. Yes, Ephesians 5:25 and 27 says, ಎಫೆಸರ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನ 27ನೇ ವಚನವನ್ನು ನೋಡುವಾಗ, God loves the church. ದೇವರು ಸಭೆಯನ್ನು ಪ್ರೀತಿಸಿ God himself gave himself for the church. ದೇವರು ತನ್ನ ಸಭೆಗೋಸ್ಕರ ತನ್ನ ಜೀವಿತವನ್ನೇ ಕೊಟ್ಟಿದ್ದಾನೆ. In order to make her holy, blameless, ಕಳಂಕ ಸುಕ್ಕು ಮುಂತಾದದೊಂದು ಇಲ್ಲದೆ and glorious, and make her radiant without stain or wrinkle. ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮೈಮುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ಥಾನವನ್ನು ಮಾಡಿಸಿ ಶುದ್ಧ ಮಾಡಿದನು. That's why Paul warns believers to maintain separation, not to yoke with unbelievers, not to be in the company of unrighteous people.
ಆದ್ದರಿಂದ ಪೌಲನು ವಿಶ್ವಾಸಿಗಳಿಗೆ ಎಚ್ಚರಿಸುತ್ತಾನೆ, ನೀವು ಅನ್ಯರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ, ಅನ್ಯರೊಂದಿಗೆ ನಿಮಗೂ ಜೊತೆಯಾಗಿ ಇರುವಂತದ್ದು ಸರಿಯಾದದ್ದಲ್ಲ ಎಂಬುದು. Not to have fellowship with darkness of this world. ಆದರೆ ಈ ಲೋಕದ ಒಂದು ಕತ್ತಲೆಯ ಜೀವಿತೊಂದು ಸೇರಿ ಅಂಧಕಾರದ ಹೊರತಿನಿಂದ ಸೇರಿ ಇಜ್ಜೋಡಾಗಬೇಡಿರಿ ಎಂಬುದಾಗಿ ಹೇಳ್ತಾನೆ. God in his foreknowledge, even before the foundation of the world, ಆತನು ತನ್ನ ಅನಾದಿ ಕಾಲದ ಸಂಕಲ್ಪದ ಮೇರೆಗೆ ಯೋಚನೆ ಮಾಡಿ chosen the church to be his bride. ಆತನು ಸಭೆಯನ್ನು ತನ್ನ ಮೊದಲಗಿತ್ತಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. Bride means virgin. ಮೊದಲಗಿತ್ತಿ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಅದು ಕಂದಿಕೆ. Virgin means purity. ಕನ್ನಿಕೆ ಎಂಬುದೇ ಅಂದರೆ ಅದು ಶುದ್ಧತ್ವ. She has been separated for the Lord. ಅದು ಕರ್ತನಿಗೋಸ್ಕರ ಪ್ರತ್ಯೇಕಿಸುವಂತ she is holy and acceptable to God. ಆಕೆಯು ಪ್ರತ್ಯೇಕಿಸಿಕೊಂಡು ದೇವರಿಗೆ ಅಂಗೀಕಾರವಾಗಿರುವಂತದ್ದು ಆಗಿದೆ. Read Acts 15 and 14th verse. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 14ನೇ ವಚನವನ್ನು. God at first showed his concern by taking from the Gentiles a people for himself. ದೇವರು ಮೊದಲಿನಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡು. My dear believers, you and me have been included in the building of the church as living stones. ನಾವು ಜೀವವುಳ್ಳ ಕಲ್ಲುಗಳಾಗಿ ದೇವರ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೇವೆ ಪ್ರಿಯರೇ. We are separated people for God to be his citizens of the heaven. ನಾವು ದೇವರ ಜನಾಂಗವಾಗುವುದಕ್ಕೋಸ್ಕರ ನಾವು ಪ್ರತ್ಯೇಕಿಸಲ್ಪಟ್ಟವರು ನಾವಾಗಿದ್ದೇವೆ. What a privileged people we are. ನಾವು ಇಂತಹ ದೊಡ್ಡ ಅವಕಾಶವುಳ್ಳ ಜನಾಂಗದವರು ನಾವಾಗಿದ್ದೇವೆ. Have you understood the separated life of a believer? ನೀವು ಪ್ರತ್ಯೇಕವಾದ ಜೀವಿತದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರೋ? Separation distinguishes a believer and shows differentiation from that of other people. ಪ್ರತ್ಯೇಕದ ಜೀವಿತೆಯು ನಮ್ಮನ್ನು ಮತ್ತು ಅನ್ಯ ಜನರಿಂದ ಅದು ವ್ಯತ್ಯಾಸದ ಜೀವಿತವನ್ನು ಅದು ತೋರಿಸುವಂತದ್ದಾಗಿದೆ. Exodus 33 chapter 14 to 16. ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, The Lord said to Moses, ಕರ್ತನು ಮೋಶೆಗೆ ಹೇಳುತ್ತಾನೆ, My presence will go with you and I will give you rest. ನನ್ನ ಪ್ರಸನ್ನತೆಯು ನಿನ್ನೊಂದಿಗೆ ಇರುತ್ತದೆ, ನಾನು ನಿನಗೆ ಸಮಾಧಾನವನ್ನು ಕೊಡುತ್ತೇನೆ. Moses said to God, ಮೋಶೆಯು ದೇವರಿಗೆ ಹೇಳುತ್ತಾನೆ, If your presence does not go with us, ನಿನ್ನ ಪ್ರಸನ್ನತೆಯು ನಮ್ಮೊಂದಿಗೆ ಬಾರದೆ ಹೋದರೆ, do not send us anywhere. ನಮ್ಮನ್ನು ಎಲ್ಲಿಗೂ ಕಳಿಸಿಕೊಳ್ಳಬೇಡ. Do not send us anywhere. ನಮ್ಮನ್ನು ಎಲ್ಲಿಗೂ ಕಳಿಸಿಕೊಡಬೇಡ. Unless you go with us, ನೀನು ನಮ್ಮೊಂದಿಗೆ ಬಂದರೆ ಮಾತ್ರ. What else will distinguish me and your people? ನಾವು ಭೂಮಿಯಲ್ಲಿ ಬೇರೆ ಎಲ್ಲಾ ಜನಾಂಗಗಳಿಗಿಂತಲೂ ವಿಶೇಷವಾದ ಜನಾಂಗವಾಗಿರುತ್ತೇವೆ. Because God is with us, we are distinguished people. ನಾವು ಯಾಕಂದ್ರೆ ದೇವರು ನಮ್ಮೊಂದಿಗಿದ್ದರೆ ನಾವು ವಿಶೇಷವಾದ ಜನರು, ವ್ಯತ್ಯಾಸಪಡಿಸುವಂತ ಜನರು ನಾವಾಗಿದ್ದೇವೆ. Psalm 34:5. ಕೀರ್ತನೆ 34ನೇ ಅಧ್ಯಾಯ it says there, those who look to him are radiant. ಅಲ್ಲಿ ನಾವು ನೋಡ್ತೇವೆ, ಆತನನ್ನು ದೃಷ್ಟಿಸುವವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. Their faces are never covered with shame. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. As believer, you should show forth the radiance of God through your life. ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿ ದೇವರ ಪ್ರಕಾಶವನ್ನು ಪ್ರಚುರಪಡಿಸುವವರು ನಾವಾಗಿರಬೇಕು. Please read Acts 6th chapter 15th verse. ದಯವಿಟ್ಟು ಯಾರಾದರೂ ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 11ನೇ ವಚನ 15ನೇ ವಚನ ಸಾರಿ. Yes, the Jewish people could notice the radiance of God in the face of Stephen. ಅಲ್ಲಿರುವ ಯಹೂದ್ಯ ಜನರು ಸ್ಟೆಫನನ ಮುಖದಲ್ಲಿ ಸ್ಟೆಫನನ ಮುಖವನ್ನು, ಆ ಪ್ರಕಾಶದಿಂದ ಕೂಡಿದಂತ ಮುಖವನ್ನು ಅವರು ನೋಡಿದರು. His face was like an angel. ಆತನ ಮುಖವು ದೇವದೂತನ ಮುಖದಂತೆ ಇತ್ತು ಎಂಬುದಾಗಿ ನೋಡುತ್ತೇವೆ. In the same way, ಅದೇ ರೀತಿಯಾಗಿ Daniel resolved not to defile himself with the royal food and wine of the king. ಅದೇ ರೀತಿಯಾಗಿ ದಾನಿಯೇಲನು ಕೂಡ ಆ ಒಂದು ರಾಜನ ಭೋಜನ ಪದಾರ್ಥಗಳನ್ನು
ಮತ್ತು ಅಲ್ಲಿರುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ತಾನು ಅಶುದ್ಧ ಪಡಿಸಿಕೊಳ್ಳಲಿಲ್ಲ ಪ್ರಿಯರೇ. He kept up his separation for God along with 3 other young men. ಅದೇ ರೀತಿಯಾಗಿ ಅಲ್ಲಿರುವಂತಹ ಮೂವರೊಂದಿಗೂ ಸೇರಿ ಆತನು ಪ್ರತ್ಯೇಕಿಸಿಕೊಂಡಿದ್ದನು. They preferred to eat vegetables rather than eating the food and wine of the king. ಅಲ್ಲಿರುವ ರಾಜನ ಭೋಜನಗಳನ್ನು ಮತ್ತು ದ್ರಾಕ್ಷರವನ್ನು ಕುಡಿಯುವ ಬದಲು ಅವರು ಕಾಯಿ ಪಲ್ಯಗಳನ್ನು ಆರಿಸಿಕೊಂಡರು ಎಂಬುದಾಗಿ ನೋಡುತ್ತೇವೆ. After 10 days, 10 ದಿನ ಆದ ನಂತರ the gods could notice the differentiation between the godly people and the ungodly. 10 ದಿವಸ ಆದ ನಂತರ ಅಲ್ಲಿ ಇವರಿಗೂ ಮತ್ತು ಅಲ್ಲಿರುವ ಜನರಿಗೂ ಅದು ವ್ಯತ್ಯಾಸವನ್ನು ಅಲ್ಲಿ ಕಾಣುತ್ತೇವೆ. Daniel, Shadrach, Meshach and Abednego looked healthier and better nourished than of the young men who ate the royal food. ಅಲ್ಲಿ ದಾನಿಯೇಲ, ಶಾದ್ರಕ, ಮೇಷಕ, ಅಬೇದ್ನೆಗೋ ನೋಡುವಾಗ ಅಲ್ಲಿರುವಂತಹ ಜನರಿಗೂ ಇವರಿಗೂ ತುಂಬಾ ಇವರು ಸುಂದರವಾಗಿಯೂ ಪುಷ್ಟಿಯಾಗಿಯೂ ಅವರಿಗಿಂತ ಸುಂದರವಾಗಿಯೂ ಪುಷ್ಟಿಯಾಗಿ ಕಾಣುವಂಥದ್ದನ್ನು ನಾವು ನೋಡುತ್ತೇವೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, your consecrated and distinguished life for God brings differentiation from the world. ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾದಂತ ನಾನು ಯಾವ ರೀತಿ ಈ ಲೋಕದಲ್ಲಿ ವ್ಯತ್ಯಾಸದಿಂದ ನಾನು ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ನಾವು ಲೋಕದವರಿಗೆ ತೋರಿಸಬೇಕಾಗಿದೆ. That is your real testimony for God. ಅದು ನಿಜವಾದ ಸಾಕ್ಷಿಯ ಜೀವಿತವಾಗಿದೆ. Recently there was a video clipping in the WhatsApp. ಇತ್ತೀಚೆಗೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ ಬರ್ತದೆ. Government minority corporation authorities complained that these Banjara people are being converted to Christianity. ಅಲ್ಪಸಂಖ್ಯಾತರ ಇಲಾಖೆದವರು ಬಂಜಾರ ಜನಾಂಗದವರನ್ನು ಅಲ್ಪಸಂಖ್ಯಾತರಿಂದ ಅದು ತೆಗೆದು ಹಾಕಬೇಕೆಂಬುದಾಗಿ ಆ ಒಂದು ಚರ್ಚೆಯ ವಿಷಯದಲ್ಲಿ ಅದು ಬರುತ್ತದೆ. To stop this, ಅದನ್ನು ನಿಲ್ಲಿಸಬೇಕೆಂಬುದು they called for a meeting and questioned the Banjara people why they are converting to Christianity. ಅವರು ಬಂಜಾರ ಜನಾಂಗದವರನ್ನು ಈ ಸರ್ಕಾರದವರು ಕರೆಬಿಟ್ಟು ನೀವು ಯಾಕೆ ಕ್ರೈಸ್ತ ಮತದಲ್ಲಿ ಸೇರುತ್ತಾ ಇದ್ದೀರಿ ಎಂಬುದಾಗಿ ಅವರು ಪ್ರಶ್ನೆ ಮಾಡುತ್ತಾ ಇದ್ದಾರೆ. One leader among the Banjara people, ಅವರ ಮಧ್ಯದಲ್ಲಿ ಒಬ್ಬ ಪ್ರಾಮುಖ್ಯವಾದ ಮನುಷ್ಯನು stood up and gave a bold testimony for God. ಎದ್ದು ನಿಂತು ದೇವರಿಗೆ ದೊಡ್ಡದಾದ ಧ್ವನಿಯಿಂದ ದೇವರಿಗೋಸ್ಕರ ಸಾಕ್ಷಿ ಕೊಡುತ್ತಾನೆ. He said, we Banjara people have not left our culture. ನಾವು ಬಂಜಾರ ಜನಾಂಗದವರಾದ ನಾವು ನಮ್ಮ ಸಂಪ್ರದಾಯವನ್ನು ನಾವು ಬಿಟ್ಟಿಲ್ಲ. We have not been converted to any religion. ನಾವು ಯಾವುದೇ ರೀತಿ ಒಂದು ಜನಾಂಗಕ್ಕೆ ನಾವು ಮತಾಂತರ ಮಾಡಿಕೊಂಡಿಲ್ಲ. But Jesus Christ has forgiven our sins. ದೇವರು ನಮ್ಮ ಪಾಪಗಳನ್ನು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. He healed our diseases. ಆತನು ನಮ್ಮ ರೋಗಗಳನ್ನು ಆತನು ಗುಣಪಡಿಸಿದ್ದಾನೆ. He solved all our problems. ಆತನು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಆತನು ನೀಗಿಸಿದ್ದಾನೆ. He lives in our heart. ಆತನು ನಮ್ಮ ಹೃದಯದಲ್ಲಿ ಆತನು ಜೀವಿಸುತ್ತಾ ಇದ್ದಾನೆ. We are blessed people. ನಾವು ಆಶೀರ್ವದಿಸಲ್ಪಟ್ಟ ಜನರು ನಾವಾಗಿದ್ದೇವೆ. What a great testimony. ಎಂತಹ ದೊಡ್ಡ ಸಾಕ್ಷಿ ಇದು of the life of separation. ಪ್ರತ್ಯೇಕದ ಜೀವಿತದ ಬಗ್ಗೆ. Separation means consecration and distinguished life for God. ಪ್ರತ್ಯೇಕತೆ ಅಂದರೆ ದೇವರಿಗೋಸ್ಕರ ಸಮರ್ಪಿಸಲ್ಪಟ್ಟಂತಹ ಜೀವಿತ ಮತ್ತು ವ್ಯತ್ಯಾಸದಿಂದ ಕೂಡಿದಂತಹ ಜೀವಿತವು ಅದಾಗಿದೆ. Separation means not associating with ungodly people. ಪ್ರತ್ಯೇಕತೆ ಅಂದರೆ ಇನ್ನು ಅನ್ಯ ಜನರೊಂದಿಗೆ ಸೇರಿ ಜೋಡಾಗುವಂತದಲ್ಲ. Read Joshua 23rd chapter 6th to 7th verse. ಯೋಷುವ ಬರೆದ ಪುಸ್ತಕ 23ನೇ ಅಧ್ಯಾಯ 6th and 7th verse and 12th and 13th verse. 6ನೇ ವಚನ 7ನೇ ವಚನ ಮತ್ತು 13ನೇ ವಚನ 15ನೇ ವಚನ. When Israelites occupied the land of Canaan, ಇಸ್ರಾಯೇಲರು ಕಾನಾನ ದೇಶವನ್ನು ಮುತ್ತಿಕೊಂಡಂತ ಸಂದರ್ಭದಲ್ಲಿ there were 7 tribes in the land. ಅಲ್ಲಿ 7 ಜನಾಂಗದವರು ಅಲ್ಲಿದ್ದರು. The Lord said to them, ಅಲ್ಲಿ ದೇವರು ಅವರಿಗೆ ಹೇಳಿದನು, I have given these people to your hands. ನಾನು ಈ ಜನಾಂಗದವರನ್ನು ನಿಮಗೆ ಕೈಗೆ ಕೊಟ್ಟಿದ್ದೇನೆ. You defeat them and destroy them totally. ಅವರನ್ನು ಸಂಪೂರ್ಣವಾಗಿ ನೀವೇನು ಮಾಡಿ ನಾಶ ಮಾಡಿ ಅವರನ್ನು ಸಂಪೂರ್ಣವಾಗಿ ಈ ಊರಿಂದ ಆಚೆ ಹಾಕಿರಿ ಎಂಬುದಾಗಿ ದೇವರು ಹೇಳುತ್ತಾನೆ. Make no treaty for them. ನೀವು ಅವರೊಂದಿಗೆ ಸೇರಬೇಡಿರಿ. And do not show them any mercy. ಅವರ ಮೇಲೆ ಯಾವುದೇ ರೀತಿ ಕರುಣೆಯನ್ನು ಕನಿಕರವನ್ನು ತೋರಿಸಬೇಡಿರಿ. Do not intermarry with them. ಅವರೊಂದಿಗೆ ಅಂತರ ವಿವಾಹವನ್ನು ನೀವು ಮಾಡಿಕೊಳ್ಳಬೇಡಿರಿ. Do not give your daughters to their sons. ನೀವು ನಿಮ್ಮ ಹೆಣ್ಣು ಮಕ್ಕಳನ್ನು ಅವರ ಮಕ್ಕಳಿಗೆ ನೀವು ಗಂಡು ಮಕ್ಕಳಿಗೆ ಕೊಡಬೇಡಿರಿ. If you do so, ನೀವು ಈ ರೀತಿ ಮಾಡುವುದಾದರೆ they will turn your sons away from me. ಅವರು ಏನು ಮಾಡ್ತಾರೆ, ನಿಮ್ಮನ್ನು ನನ್ನಿಂದ ತುಂಬಾ ದೂರವಾಗಿ ಕರ್ಕೊಂಡು ಹೋಗಿಬಿಡುತ್ತಾರೆ. To serve other gods. ಅವರು ಬೇರೆ ಅನ್ಯ ಜನರನ್ನು ಸೇವಿಸುವಂತೆ ನಿಮ್ಮನ್ನು ಮಾಡುತ್ತಾರೆ. If you don't destroy them, ನೀವು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡದಿದ್ದರೆ, totally and
if you associate with them, ನೀವು ಅವರೊಂದಿಗೆ ಸೇರಿ ಇಜ್ಜೋಡಾದರೆ they will become snares and traps for you. ಅವರು ನಿಮ್ಮನ್ನು ತಮ್ಮ ಬಲೆಗಳಿಂದ ಸಿಕ್ಕಿಸಿ ನಿಮ್ಮನ್ನು ದೇವರಿಂದ ದೂರ ಮಾಡಿಬಿಡುತ್ತಾರೆ. They will drive you out of this good land which the Lord has given you. ದೇವರು ನಿಮಗೆ ಕೊಟ್ಟಂತ ಈ ದೇಶದಿಂದ, ಈ ಒಳ್ಳೆಯ ದೇಶದಿಂದ ನಿಮ್ಮನ್ನು ಹೊರಗೆ ಹಾಕುತ್ತಾರೆ. In spite of Lord's commandments, the Israelites associated in all the way with these Gentiles. ಆದರೆ ಇಸ್ರಾಯೇಲರು ಏನು ಮಾಡಿದ್ರು? ಅವರು ಅಲ್ಲಿರುವಂತ ಅನ್ಯ ಜನರೊಂದಿಗೆ ಸೇರಿ ಅವರು ಇಜ್ಜೋಡಾಗಿ ಹೋದರು ಪ್ರಿಯರೇ. They totally forgotten that they are holy people chosen by God. ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ನಾವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರು, ದೇವರಿಂದ ಆರಿಸಿಕೊಂಡವರು ಎಂಬುದಾಗಿ ಅವರು ಸಂಪೂರ್ಣವಾಗಿ ಮರೆತು ಹೋಗುತ್ತಾರೆ. In the due course, the Lord's word came true. ಆದ್ದರಿಂದ ಅಲ್ಲಿ ಅವರ ವಿಷಯದಲ್ಲಿ ದೇವರ ವಾಕ್ಯವು ಸತ್ಯವಾದದ್ದು ಎಂಬುದಾಗಿ ನೋಡುತ್ತೇವೆ. The Israelites were driven out of their land. ಇಸ್ರಾಯೇಲರು ಆ ಒಂದು ದೇಶದಿಂದ ಹೊರಗೆ ಹಾಕಲ್ಪಟ್ಟರು ಪ್ರಿಯರೇ. And were scattered throughout the world. ಅವರು ಲೋಕದ ಎಲ್ಲಾ ಕಡೆ ಅವರು ಚದುರಿಸಲ್ಪಟ್ಟರು. Without their own homeland. ಅವರು ಯಾವುದೇ ರೀತಿಯ ಆಲೋಚನೆ ಇಲ್ಲದೆ ತಮ್ಮ ಆ ಒಂದು ದೇಶವನ್ನು ಬಿಟ್ಟು ಅವರು ಹೋದರು. They lost the presence of the living God. ದೇವರ ಪ್ರಸನ್ನತೆಯನ್ನು ಅವರು ಕಳೆದುಕೊಂಡರು. And became strangers and slaves in the other countries. ಅವರು ಏನು ಮಾಡಿದ್ರು? ವಲಸೆ ಹೋದರು. ಅನೇಕ ದೇಶಗಳಿಗೆ ಅವರು ಚದುರಿಸಲ್ಪಟ್ಟರು ಎಂಬುದಾಗಿ ನೋಡುತ್ತೇವೆ. Without any identity. ಯಾವುದೇ ರೀತಿ ಗುರುತಿಲ್ಲದಂತೆ ಅವರು ಚದುರಿಸಲ್ಪಟ್ಟರು ಪ್ರಿಯರೇ. This is the result and consequences of yoking with unbelievers. ಈ ಒಂದು ಅನ್ಯ ಜನರೊಂದಿಗೆ ಸೇರಿದರೆ ಇಂತಹ ಒಂದು ಜೀವಿತವು ಅದಾಗುತ್ತದೆ ಪ್ರಿಯರೇ. Young believers, please bear in mind that God has chosen you, given you the so great salvation. ಯವನಸರೇ, ನೀವು ಈ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರು ದೊಡ್ಡದಾದ ರಕ್ಷಣೆ ಜೀವಿತವನ್ನು ಕೊಟ್ಟಿದ್ದಾನೆಂಬುದಾಗಿ ನೀವು ಸಂಪೂರ್ಣವಾಗಿ ತಿಳುಕೊಳ್ಳಬೇಕಾಗಿದೆ. He separated you from this world in order that you live a life without blemish and unholiness. ಈ ಲೋಕದಲ್ಲಿ ದೇವರು ನಿನ್ನನ್ನು ಪ್ರತ್ಯೇಕಪಡಿಸಿ ನೀನು ಯಾವುದೇ ರೀತಿ ಕಳಂಕವಿಲ್ಲದೆ ಸುಕ್ಕಿಲ್ಲದೆ ಜೀವಿಸಬೇಕೆಂಬುದಾಗಿ ಆತನು ನಿನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ. So seek God's guidance in all that you do. ನೀನು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದೇವರ ಆಲೋಚನೆಯನ್ನು ಹುಡುಕಬೇಕಾಗಿದೆ. Be prudent with fidelity in all that you do. ಯಾವಾಗಲೂ ಪ್ರಾಮಾಣಿಕತೆಯಿಂದ ಕೂಡಿದವನಾಗಿ ನಿನ್ನ ಎಲ್ಲಾ ಕೆಲಸಗಳಲ್ಲಿ ನೀನು ಜಾಗರೂಕನಾಗಿ ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನೀನು ಜೀವಿಸಬೇಕಾಗಿದೆ. Prove all things and hold fast that which is good. ಯಾವುದು ಒಳ್ಳೆಯದಾಗಿದೆಯೋ, ಯಾವುದು ಸರಿಯಾದದ್ದು ಅದನ್ನು ಯೋಚನೆಯಿಂದ ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನೀನು ಜೀವಿಸಬೇಕಾಗಿದೆ. That which is good in the sight of God. ಅದು ದೇವರ ದೃಷ್ಟಿಗೆ ಅದು ಮಾನ್ಯವಾದದ್ದು, ಅದು ಸರಿಯಾದದ್ದು ಆಗಿದೆ. My dear believers, please bear in mind that the Lord has sanctified you from this world and separated you for a divine cause. ನನ್ನ ಒಂದು ಪ್ರಿಯ ವಿಶ್ವಾಸಿಗಳೇ, ದೇವರು ನಮ್ಮನ್ನು ಶುದ್ಧೀಕರಿಸಿ ತನ್ನ ರಕ್ತದ ಮೂಲಕ ನಮ್ಮನ್ನು ಕೊಂಡುಕೊಂಡು ನಮ್ಮನ್ನು ಪರಿಶುದ್ಧ ಜನಾಂಗವನ್ನಾಗಿ ಮಾಡಿದ್ದಾನೆ. As he sanctified Jesus. ದೇವರಿಂದ ನೀವು ಶುದ್ಧೀಕರಿಸಲ್ಪಟ್ಟವರಾಗಿದ್ದೀರಿ. The New Testament teaching of separation is that you are chosen out of the world and sanctified by God for his purpose. ಹೊಸ ಒಡಂಬಡಿಕೆ ನಮಗೆ ತಿಳಿಸುತ್ತದೆ, ನೀವು ಲೋಕದವರೊಂದಿಗೆ ಪ್ರತ್ಯೇಕವಾದ ಜನಾಂಗದವರು ನೀವಾಗಿದ್ದೀರಿ ಎಂಬುದಾಗಿ. John 17th and 19th verse. ಯೋಹನ ಬರೆದ ಸುವಾರ್ತೆ 17ನೇ ವಚನದಲ್ಲಿ ನಾವು ನೋಡುವಾಗ, somebody could read that. ಯಾರಾದರೂ ಓದಬೇಕೆಂಬ ತಮ್ಮನ್ನು ವಿನಂತಿಸುತ್ತೇನೆ. ಮುಂದೆ ಓದಿ. Jesus offered himself once for all to set us apart from sinners. ದೇವರು ತನ್ನನ್ನು ತಾನು ಸಮರ್ಪಿಸಿಕೊಂಡನು ಎಲ್ಲಾ ಪಾಪಿಗಳಿಗೋಸ್ಕರ. 1 Corinthians 10th chapter 21 and 22 verse, it says there, you cannot drink the cup of the Lord and cup of the demons. ಮೊದಲನೇ ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳಲ್ಲಿ ಒಂದರಲ್ಲಿ ಹೊರತು ಎರಡರಲ್ಲಿ ಊಟ ಮಾಡಲಾರಿರಿ. You cannot have a part in both the Lord's table and the table of demons. ನೀವು ದೆವ್ವಗಳ ಒಂದು ಪಾತ್ರೆಯಲ್ಲಿ ಮತ್ತು ದೇವರ ಪಾತ್ರೆಯಲ್ಲಿ ನೀವು ಎರಡು ಪಾತ್ರೆಗಳಲ್ಲಿ ಪಾಲುಗಾರರಾಗುವುದಕ್ಕೆ ಸಾಧ್ಯವಿಲ್ಲ. If you are doing so, we are arousing the Lord's wrath.
ನೀವು ಆ ಥರ ಮಾಡುವುದಾದರೆ ದೇವರ ಕೋಪವನ್ನು ಕೂಡಿಸಿಕೊಳ್ಳುವವರು ನಾವಾಗಿದ್ದೇವೆ. That's why we read in James 1:27. ಆದ್ದರಿಂದ ನಾವು ಯಾಕೋಬರ ಪತ್ರಿಕೆ 1:27 ವಚನದಲ್ಲಿ ಓದುತ್ತೇವೆ, to keep oneself being polluted by the world. ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರಬೇಕು ಎಂಬುದಾಗಿ. The faith that God accepts as pure and faultless, ಆ ದೇವರು ಆ ಒಂದು ಅಂತಹ ಜೀವಿತವನ್ನು ಶುದ್ಧವೂ ಮಾನ್ಯವಾಗಿರುವಂತಹ ಜೀವಿತವನ್ನೇ ಆತನು ಆರಿಸಿಕೊಳ್ಳುತ್ತಾನೆ. that is the life of separation. ಅದು ಪ್ರತ್ಯೇಕವಾದ ಜೀವಿತವಾಗಿರುತ್ತದೆ. Understand the present day world's deception. People are crazy, eating, drinking, and in sexual immorality and debauchery. ನಾವು ಈ ಲೋಕದಲ್ಲಿ ಈಗಿನ ಸಂದರ್ಭದಲ್ಲಿ ನಾವು ನೋಡುವಾಗ ಲೋಕದವರು ಕುಡಿಯುವುದರಲ್ಲಿಯೂ ಮತ್ತು ಕಾಮಾಭಿಲಾಷೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರು ಜೀವಿಸ್ತಾ ಇದ್ದಾರೆ. The word of God warns believers to wake up from the slumber because our salvation is nearer now than we first believed. ನಮ್ಮ ವಿಮೋಚನಾ ದಿನವೂ ಅದು ಹತ್ತಿರವಾಗಿರುವುದರಿಂದ ನಾವು ನಿದ್ರೆಯಿಂದ ಎಚ್ಚರವುಳ್ಳವರು ನಾವು ಆಗಿರಬೇಕಾಗಿದೆ ಪ್ರಿಯರೇ. Hence clothe yourself with the Lord Jesus Christ and do not think about how to gratify the desires of the sinful nature. ಈರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. Read Luke 21:34 and 36. ಲೂಕನ ಬರೆಸುವಾರ್ತೆ 21ನೇ ಅಧ್ಯಾಯ 34 and 36. 34ನೇ ವಚನ 36ನೇ ವಚನ. Okay. Also read Galatians 5:20. ಅದೇ ರೀತಿಯಾಗಿ ಗಲಾತ್ಯರ ಪತ್ರಿಕೆ 5:20 ವಚನ. ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. Okay. I cannot explain all the points mentioned there. ಇಲ್ಲಿರುವಂತ ಎಲ್ಲಾ ವಿಷಯಗಳನ್ನು ನಾನು ವಿವರಿಸೋದಕ್ಕೆ ಹೋಗುವುದಿಲ್ಲ. But believers should have restrictions on overeating. ಒಬ್ಬ ವಿಶ್ವಾಸಿಯು ಭೋಜನ ಪದಾರ್ಥಗಳಲ್ಲಿಯೂ ಕೂಡ ಅವನಿಗೆ ಇದು ಇದೆ. What is the right diet for believer? ಯಾವ ಆಹಾರ ಪದ್ಧತಿಯು ಒಬ್ಬ ವಿಶ್ವಾಸಿಗೆ ಇದೆ ಇರಬೇಕು. 1 Timothy 6:8. 1 ತಿಮೋಥೆಯವರ ಪತ್ರಿಕೆ 6:8 ವಚನ. Read quickly. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಹುಲ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. Enough. Proverbs 30th chapter 8 and 9. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 8ನೇ ವಚನ 9ನೇ ವಚನ. Okay, Matthew 6:11 also. ಮತ್ತನೇ ಬರೆಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. Yes, exactly. Believers separate. So that is about the real diet for believers. ಇದು ಈ ವಚನಗಳಲ್ಲಿ ನೋಡುವಾಗ ನಿಜವಾದ ಆಹಾರ ಪದ್ಧತಿಯು ಒಬ್ಬ ವಿಶ್ವಾಸಿ ಹೇಗಿರಬೇಕೆಂಬುದಾಗಿ ತೋರಿಸುತ್ತದೆ. Believers separation in wearing clothes and other makeovers is also mentioned in the Bible. ದೇವರ ವಾಕ್ಯದಲ್ಲಿಯೂ ಕೂಡ ವಿಶ್ವಾಸಿಗಳ ವಸ್ತ್ರಧಾರಣೆಯು ಹೇಗಿರಬೇಕು ಎಂಬುದಾಗಿ ಅದು ತೋರಿಸಲ್ಪಟ್ಟಿದೆ ಪ್ರಿಯರೇ. Okay, Deuteronomy 22:5. ಧರ್ಮೋಪದೇಶ ಖಂಡ 22ನೇ ಅಧ್ಯಾಯ 5ನೇ ವಚನ. Yes, what does it say there? A woman shall not wear anything pertains to man.
ಇಲ್ಲಿ ನಾವು ನೋಡುತ್ತೇವೆ ಸ್ತ್ರೀಯು ಪುರುಷನ ವೇಷವನ್ನು, ಪುರುಷನು ಸ್ತ್ರೀಯ ವೇಷವನ್ನು ಹಾಕಿಕೊಳ್ಳಕೂಡದು. And man should not wear ladies' garments. ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಬಾರದು. This is called abomination in the sight of the Lord. ಇದು ದೇವರ ದೃಷ್ಟಿಗೆ ಅದು ಹೇಯವಾದದ್ದು ಎಂಬುದಾಗಿ ನೋಡುತ್ತೇವೆ. Okay, come to Leviticus 19 and 27. ಯಾಜಕಕಾಂಡ 19ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, I am talking to you about separation in a believer's life. ಇಲ್ಲಿ ನಾವು ಒಬ್ಬ ವಿಶ್ವಾಸಿಯ ಪ್ರತ್ಯೇಕತೆ ಜೀವಿತ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. Leviticus 19 and 27. ಧರ್ಮೋಪದೇಶ ಯಾಜಕಕಾಂಡ 19ನೇ ಅಧ್ಯಾಯ 11ನೇ ವಚನ, 27th verse. 27ನೇ ವಚನ. Minute. Yes brother, continue. Yes, what does it say there? See, it says in English, I'll read, you shall not shave around the sides of your head. ಇಲ್ಲಿ ಚಂಡಿಕೆ ಬಿಡಬಾರದು, ಗಡ್ಡವನ್ನು ವಿಕಾರಗೊಳಿಸಬಾರದು. And nor shall you disfigure the edges of your head. ಸತ್ತವರಿಗೋಸ್ಕರ No. 27th verse. ಚಂಡಿಕೆ ಬಿಡಬಾರದು ಎಂಬುದಾಗಿ ನೋಡುತ್ತೇವೆ. In Kannada, I don't think it is the correct translation. But in English, it clearly says, you shall not shave around the sides of your head, nor shall you disfigure the edges of your head. ತಲೆ ಸುತ್ತಲೂ ವಿಕಾರವಾಗಿ ಬೋಲಿಸಿಕೊಳ್ಳೋದಾಗಲಿ, ವಿಕಾರವಾಗಿ ಮಾಡಿಕೊಳ್ಳೋದ ಗಡ್ಡವನ್ನು ಕೂಡ ವಿಕಾರವಾಗಿ ಮಾಡಿಕೊಳ್ಳೋದಾಗಲಿ ಅದು ಮಾಡಬಾರದು. You know the youngsters' head these days. ಇಲ್ಲಿ ಇರುವ ಯೌವನಸ್ಥರ ತಲೆಗೂದಲನ್ನು ನಾವು ನೋಡುತ್ತೇವೆ. Many different shapes and cuts in the over the head. ಈಗಿನ ಯೌವನಸ್ಥರನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಅದೇ ವಿಧವಾದ ಶೇಪ್ಗಳು ಇರ್ತವೆ. This is not for a believer, youngster who are believers. ಇದು ವಿಶ್ವಾಸಿಗಳಿಗೆ ಅದು ಸರಿಯಾದದ್ದು ಅಲ್ಲ. We must be decent before the Lord. ನಾವು ದೇವರ ಸನ್ನಿಧಾನದಲ್ಲಿ ಒಳ್ಳೆಯ ರೀತಿಯಿಂದ ಅದು ನಾವು ಜೀವಿಸಬೇಕು. We should show forth that we are separated from the world. ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ ತೋರಿಸಲ್ಪಡಬೇಕಾಗಿದೆ ಪ್ರಿಯರೇ. Okay, coming to the ladies. ಅದೇ ರೀತಿಯಾಗಿ ಸ್ತ್ರೀಯರ ಬಗ್ಗೆ ಬರುವಾಗ, ladies should not be gaudy or showy. ಹೆಣ್ಣುಮಕ್ಕಳು ವಯ್ಯಾರದಿಂದ, same words are mentioned in the Bible. ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ಇದು ಬರೆಯಲ್ಪಟ್ಟಿದೆ. Isaiah 3rd chapter, ಯೆಶಾಯ ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 16 to 24. 16ನೇ ವಚನದಿಂದ 24ನೇ ವಚನದಲ್ಲಿ ನೋಡುವ. Somebody please read it. We have come to the conclusion. But I can't understand what all this. but sisters, be careful before the Lord what you wear and what not you wear, and present yourself as holy before the Lord. ಆದರೆ ಸಹೋದರಿಯಾದ ನೀವುಗಳು ಯಾವುದನ್ನು ಧರಿಸಿಕೊಳ್ಳಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ಇಷ್ಟಪಡಬೇಕು, ಯಾವುದನ್ನು ಇಷ್ಟಪಡಬಾರದು ಎಂಬುದಾಗಿ ನೀವು ತಿಳುಕೊಂಡು ದೇವರ ಸನ್ನಿಧಾನದಲ್ಲಿ ಶುದ್ಧರಾಗಿಯೋ ಮಾನಸ್ಥರಾಗಿಯೋ ಅದು ನಡ್ಕೊಳ್ಳಬೇಕಾಗಿದೆ. 1 Timothy 2nd chapter 9 and 10th verse. ಮೊದಲನೇ ತಿಮೋಥೆಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ 10ನೇ ವಚನದಲ್ಲಿ ನೋಡುವಾಗ, Yeah, this is what God expects from a godly sister and godly mother. ಇದೇ ದೇವರ ಇಷ್ಟವಾದುದು. ಯಾವ ರೀತಿಯ ಸ್ತ್ರೀಯರು ಇರಬೇಕು, ಯಾವ ರೀತಿಯಾಗಿ ವಿಶ್ವಾಸಿಯ ತಾಯಿಯು ವಿಶ್ವಾಸಿಯ ಸಹೋದರಿಯು ಯಾವ ರೀತಿಯಾಗಿರಬೇಕು ಎಂಬುದಾಗಿ ಇಲ್ಲಿ ತಿಳಿಯಪಡಿಸುತ್ತದೆ ಪ್ರಿಯರೇ. 1 Peter 3rd chapter 2 to 5. ಮೊದಲನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ 3ನೇ ವಚನ.
This is what required for sisters. ಈ ಸಹೋದರಿಗೆ ಈ ಒಂದು ವಿಚಾರಗಳು ಅದು ಬೇಕಾಗಿದೆ ಪ್ರಿಯರೇ. Okay, the end of all things is near. ಎಲ್ಲಾ ವಿಷಯಕ್ಕೂ ವಿಮೋಚನೆಯ ಹತ್ತಿರವಾಗಿದೆ. Be clear-minded and self-controlled and live for the Lord. ಆದ್ದರಿಂದ ಆತ್ಮ ಸ್ವಾಧೀನವನ್ನು ಮಾಡಿಕೊಂಡು ದೇವರಿಗೆ ಅನುಗುಣವಾದ ಜೀವಿತವನ್ನು ಜೀವಿಸಬೇಕಾಗಿದೆ ಪ್ರಿಯರೇ. May God bless each one of us as you continue to live the Lord as we according to the messages we heard from the word of God. ಕೇಳಿದಂತಹ ವಾಕ್ಯದ ಪ್ರಕಾರ ನಾವೆಲ್ಲರೂ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಪ್ರತ್ಯೇಕವಾದ ಜೀವಿತದಿಂದ ಅದು ಜೀವಿಸಬೇಕಾಗಿದೆ ಪ್ರಿಯರೇ. God bless this message. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ.